ಒಳ್ಳೆ ಅಭ್ಯಾಸ ರೂಢಿ ಮಾಡ್ಕೊಳ್ಳೋದು ಕಷ್ಟ, ಕೆಟ್ಟ ಅಭ್ಯಾಸದ ಜೊತೆ ಬದುಕೋದು ಕಷ್ಟ. ಒಳ್ಳೆ ಅಭ್ಯಾಸ ನಾನು ನನ್ನೋರು ಅಂತ ಮಿಡಿಯೋದು, ಕೆಟ್ಟ ಅಭ್ಯಾಸ ನಾನು ನನ್ನೋರು ಅಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಮಿಡಿಯೋದು. ಹೇಗಿದೆ ಕರ್ಣ ಉಡುಗೊರೆ? ಅಭಿನಂದನೆ, ಒಳ್ಳೆಯದಾಗಲಿ. ಯಾರು ನೀವು? ವಶಿಷ್ಠ ಅನ್ನೋ ಹೆಸರನ್ನ ಅಳಸಾಗಿದೆ. ಆ ಜಾಗದಲ್ಲಿ ಬದಲಾದ ಹೆಸರು ಯಾವುದಿದೆ ನೋಡು, ನಿನಗೆ ಗೊತ್ತಾಗುತ್ತೆ. ಭುವನೇಶ್ವರಿ. ಭುವನೇಶ್ವರಿ ಅಂದ್ರೆ ಅರ್ಥ ಏನು ಹೇಳು? ಭೂಮಿನೇ ಆಳು. ಇನ್ನು ನನಗೆ ನಿನ್ನ ಬಿಡುಗಾಸಿನ ಆಸ್ಪತ್ರೆ ಯಾವ ಲೆಕ್ಕ? ಏನ್ ನಿಮ್ಮ ಉದ್ದೇಶ? 150 ಕೋಟಿ ಸಾಲ ತೀರಿದ ತಕ್ಷಣ ಎಲ್ಲ ಮುಗೀತು ಅನ್ಕೊಂಡ್ಯಾ? ಭ್ರಮೆ. ಅದು ಒಂದು ಸಣ್ಣ ಸವಾಲಾಗಿತ್ತು. ಯಾರ್ಯಾರಿಗೆ ಎಲ್ಲೆಲ್ಲಿ ಪೆಟ್ಕೊಟ್ರೆ ನೋವತ್ತೆ ಅಂತ ಗೊತ್ತಾದ ಮೇಲೆ ಕುಸ್ತಿ ಅಖಾಡಕ್ಕಿಳಿಬೇಕು. ನಿನ್ನ ದೌರ್ಬಲ್ಯ ನನ್ನ ಅಸ್ತ್ರ, ನಿನ್ನ ಕುಟುಂಬನೇ ನನ್ನ ಗುರಿ. ಅಂದ್ರೆ ಒಗಟನ್ನ ಬಿಡಿಸಾಗಿದೆ ಅನ್ಕೊಂಡಿದ್ದೆ ಕರ್ಣ. ಸೇಡನ್ನ ನೆತ್ತಿ ಸೌರಿ ತೀರಿಸ್ಕೊಳ್ಳೋದ್ರಲ್ಲಿ ಸುಖ. ನಿನ್ನ ವಶಿಷ್ಠ ಕುಟುಂಬದ ಅಹಂಕಾರನ ನಡು ಬೀದಿಲಿ ತಂದು ನಿಲ್ಲಿಸ್ತೇನೆ. ನಿನ್ನ ಕುಟುಂಬದ ಕೊಂಡಿ ಒಂದೊಂದೇ ಕಳಚಿ ಚಿತ್ರ ಆಗೋದಕ್ಕೆ ಕ್ಷಣಗಣನೆ ಶುರು ಆಗಿದೆ ಅಂತ ತಿಳ್ಕೊ. ಇದ ವಿಷಯ. ನನ್ನ ಕುಟುಂಬದ ತಂಟೆಗೆ ಬರಬೇಡಿ ಅಂತ ಮೊದಲು ಸಾಫ್ಟಾಗಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಆಮೇಲೆ ಗದರಿಸಿ ಅರ್ಥ ಮಾಡಿಸ್ತೀನಿ. ಅದು ಆಗಲಿಲ್ಲ ಅಂದರೆ ದಂಡಂ ದಶಗುಣ. ನನ್ನವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಾಣ ಬೇಕಾದರೂ ಕೊಡ್ತೀನಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ನಿನ್ನಂಥ ಬುದ್ಧಿವಂತರ ಜೊತೆ ಆಟ ಹೋರಾಟ ತುಂಬನೇ ಚೆನ್ನಾಗಿರುತ್ತೆ ಕರ್ಣ. ನಿನ್ನ ಕುಟುಂಬ ಮತ್ತು ಅದರ ಗೌರವ ಎರಡನ್ನೂ ಹೊಸಕಾಗ್ತೀನಿ, ತಯಾರಾಗಿರು. ಹಾಗಿದ್ರೆ ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಡಿ. 100 ಜನ ಜೀವ ಉಸಿರಾಡ್ತಿರೋ ಜಾಗ ಇದು. ನಮ್ಮ ಕುಟುಂಬದ ಮೇಲೆ ಸೇಡ್ನ ಈ ರೀತಿ ತೀರಿಸ್ಕೊತೀರ ಅಂದರೆ ನಿಮ್ಮ ಮನುಷ್ಯತ್ವ ಯಾವ ಮಟ್ಟಕ್ಕಿದೆ ಅಂತ ಗೊತ್ತಾಗ್ತಿದೆ ಬಿಡಿ. ಬಂದಿದ್ದು ಬರಲಿ. ವಶಿಷ್ಠ ಕುಟುಂಬದ ಮೇಲೆ ನೀವು ಇಡೋ ಪ್ರತಿ ಹೆಜ್ಜೆನೂ ಹೊಸಕಾಕಕ್ಕೆ ಕರ್ಣ ಒಬ್ಬ ಸಾಕು. ಹಾಸ್ಪಿಟಲ್ನ ನಿಮ್ಮ ಕೈಯಿಂದ ವಾಪಸ್ ತಗೋತೀನಿ. ಇದು ನನ್ನ ಓಪನ್ ಚಾಲೆಂಜ್. ನನ್ನ ಎದುರುಗು ನಿಂತು ಗೆದ್ದಿರೋ ಇತಿಹಾಸ ಇನ್ನೂ ಸೃಷ್ಟಿಯಾಗಿಲ್ಲ ಕರ್ಣ. ಮೇಡಮ್, ಇತಿಹಾಸ ಯಾವಾಗಲೂ ಒಂದೇ ಥರ ಇರಲ್ಲ. ಯುದ್ಧ ನೀವು ಶುರು ಮಾಡಿದ್ದೀರಾ, ಹಾಗಂತ ಸೋಲೊಪ್ಕೊಂಡು ನಾನಿಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತಿಲ್ಲ. ನಿಮಗೆ ನಮ್ಮ ಕುಟುಂಬನ ಮುಗ್ಸೋದು ಗೊತ್ತಿದ್ರೆ ನನಗೆ ನನ್ನ ಕುಟುಂಬನ ಜೀವ ಕೊಟ್ಟು ಕಾಪಾಡ್ಕೊಳ್ಳೋದು ಗೊತ್ತು. ಈ ಮಾತನ್ನ ಬರೆದಿಟ್ಕೊಳ್ಳಿ.